ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೇನಪ್ಪ ಸ್ಯಾರಿ ಇಟ್ಕೊಂಡು ಕೂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಾವು ಈ ರೀತಿ ಯಾವುದಾದ್ರೂ ಸ್ಯಾರಿನ ತಗೊಂಡಾಗ ಅದಕ್ಕೆ ಮ್ಯಾಚಿಂಗ್ ಬಳೆ ಮತ್ತು ಮ್ಯಾಚಿಂಗ್ ಸರ ಪ್ರತಿಯೊಂದೂ ಕೂಡ ನಾವು ಮ್ಯಾಚ್ ಮಾಡ್ತೀವಿ. ಬಟ್ ಏನು ಅಂತಂದರೆ ಮ್ಯಾಚಿಂಗ್ ಪರ್ಸ್ ಕೂಡ ತಗೊಳ್ತಾರೆ, ತಗೊಳ್ದೇದವರು ಇಲ್ಲ ಅಲ್ವಾ. ಸೊ ಈ ರೀತಿ ಸ್ಯಾರಿಗಳನ್ನ ತಗೊಂಡಾಗ ಜಾಸ್ತಿ ಪೀಸ್ ಏನಾದರೂ ಉಳ್ಕೋತು. ಚಿಕ್ಕಳತೆ ಬ್ಲೌಸ್ ಅಂತಂದರೆ ಆಲ್ಮೋಸ್ಟ್ ಆಲು ಪೀಸು ಉಳ್ಕೊಂಡಿರುತ್ತೆ ಅಲ್ವಾ. ಸೊ ಈ ರೀತಿ ಪೀಸು ಉಳ್ಕೊಂಡಾಗ ನಾವೇ ಹೇಗೆ ಬ್ಯಾಗ್ನ ಸ್ಟಿಚ್ ಮಾಡ್ಕೋಬೋದು. ತುಂಬಾ ಟ್ರೆಂಡಿಂಗಾಗಿ ಬ್ಯೂಟಿಫುಲ್ಲಾಗಿ ಬ್ಯಾಗ್ನ ಸ್ಟಿಚ್ ಮಾಡ್ಕೋಬೋದು. ಆ ಬ್ಯಾಗ್ದು ಏನಾದರೂ ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕು, ಅದು ಹೇಗೆ ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಇದನ್ನು ನಿಮ್ಮನ್ನ ಕೇಳಿಬಿಟ್ಟು ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಇದು ಬಂದು ಟೈಲರಿಂಗ್ ವಿಡಿಯೋ. ಸೊ ಟೈಲರಿಂಗ್ದು ಅಂತಂದರೆ ನಾನು ನಿಮಗೆ ಬ್ಲೌಸು, ಡ್ರೆಸ್ಸು ಆ ಥರದ್ದು ಹೇಳ್ಕೊಡ್ಬೇಕು ಅಂತಂದ್ಬಿಟ್ಟು ಚಾನಲ್ ಮಾಡಿರೋವಂಥದ್ದು. ಸೊ ಇದರಲ್ಲಿ ನಾನು ಬ್ಯಾಗ್ ಏನಾದರೂ ಹಾಕಿದಾಗ ನಿಮಗೆ ಇಷ್ಟ ಆಗದೆ ಇರ್ಬೋದೇನೋ ಅಂತ ನನಗೆ ಡೌಟ್ ಆಯಿತು. ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದರೂ ಯಾವ ನಮ್ಮದು ಸ್ಯಾರಿ ಇದೆ, ಅದೇ ಸ್ಯಾರಿಂಗಲ್ಲಿ ನಾವು ಮ್ಯಾಚಿಂಗ್ ಬ್ಯಾಗ್ ಕೂಡ ರೆಡಿ ಮಾಡ್ಕೋಬೋದು. ಚಿಕ್ಕದಾಗಿ ಯಾವುದೇ ಫಂಕ್ಷನ್ಗಳಿಗೂ ಕೂಡ ಇಟ್ಕೊಂಡು ಹೋಗುವಂಥ ಬ್ಯಾಗು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ತುಂಬಾ ಈಸಿಯಾಗಿ ಜಿಪ್ಪು ಮತ್ತು ರನ್ನರ್ ಇದ್ದರೆ ಸಾಕು, ತುಂಬಾ ಈಸಿಯಾಗಿ ಬ್ಯಾಗ್ನ ಸ್ಟಿಚ್ ಮಾಡ್ಕೋಬೋದು. ವೆರೈಟಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಅದೇನಾದರೂ ಬೇಕು ಅಂತಂದರೆ ಬೇಗ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಜಾಸ್ತಿ ಕಮೆಂಟ್ ಬಂತು ಅಂತಂದರೆ ನಾನು ಖಂಡಿತ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಅಷ್ಟೇ ಕೇಳಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ. ಯಾಕಂತಂದರೆ ಸ್ಟಿಚಿಂಗ್ ವಿಡಿಯೋ ಮಧ್ಯೆ ಅದನ್ನೆಲ್ಲ ಬೆರೆಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಡುಗೆದು ಅದು ಇದು ಅಂದ್ಕೊಂಡೆಲ್ಲ ಹಾಕಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಇದರಲ್ಲಿ ಟೈಲರಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಟೈಲರಿಂಗ್ ಬಿಟ್ಟು ಬೇರೆ ಏನು ಅಪ್ಲೋಡ್ ಮಾಡಬಾರ್ದು ಅಂತ ಹೇಳ್ಕೊಡ್ತಾ ಇಲ್ಲ. ಸೊ ಯಾರಿಗಾದ್ರೂ ಮ್ಯಾಚಿಂಗ್ ಬ್ಯಾಗ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಬೇಗ ಕಮೆಂಟ್ ಮಾಡಿ. ಥ್ಯಾಂಕ್ ಯು.